ಇವತ್ತಿನ ವಿಡಿಯೋಲಿ 36 ಇಂಚದ ಸುತ್ತಳತೆ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಮೆಷರ್ಮೆಂಟ್ನ ಬರೆದು ಒಂದು ಕಡೆ ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ. ಸೊ ಬ್ಲೌಸಲ್ಲಿ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ತೋರಿಸ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಏನು ಮೆಷರ್ಮೆಂಟ್ಸ್ನ ಬರೆದು ಇಟ್ಕೊಂಡಿದ್ದೀನಿ ಇಲ್ಲಿ ಇದ್ರ ಪ್ರಕಾರ ನಿಮಗೆ ಕಟಿಂಗ್ನ ತೋರಿಸ್ತಾ ಹೋಗ್ತೀನಿ. ಇದು ಸ್ವಲ್ಪ ಏಜ್ ಆಗಿರೋರ್ದು ಬ್ಲೌಸ್, ಓಕೆನಾ. ಇಲ್ಲಿ ರೆಡಿ ಲೆಂತ್, ಬ್ಲೌಸ್ನ ರೆಡಿ ಲೆಂತ್ 13.5 ಇಂಚ್ ಬೇಕು. ಅದಕ್ಕೆ 1 ಇಂಚ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾವು 14.25 ಇಂಚ್ ತೊಗೋಬೇಕು. ಇಲ್ಲಿ ಬಟ್ಟೆ ಸಮ ಇಲ್ಲದೆ ಇರೋ ಕಾರಣ ನಾನು ಒಂದು ಲೈನ್ ಹಾಕಿರೋದು. ಬಟ್ಟೆ ಸಮ ಇತ್ತು ಅಂತಂದರೆ ಇದನ್ನು ಹಾಕೋ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟಾಗಿ ಬ್ಲೌಸ್ ಕಟಿಂಗ್ನ ಮಾಡ್ಬೋದು. ಇಲ್ಲಿಂದ ಇಲ್ಲಿ ತನಕ 1 ಇಂಚ್ನ ಆ್ಯಡ್ ಮಾಡಿದ್ದೀನಿ. ಲೈನಿಂಗ್ ಬ್ಲೌಸ್ ಆದರೆ ನೀವು 1 ಇಂಚ್ನ ಆ್ಯಡ್ ಮಾಡಬೇಕಾಗತ್ತೆ. ಪ್ಲೇನ್ ಬ್ಲೌಸ್ ಆದರೆ 2 ಇಂಚಿಂದ 2.25 ಇಂಚ್ ತನಕ ನೀವು ಎಕ್ಸ್ಟ್ರಾನ ಆ್ಯಡ್ ಮಾಡಬೇಕಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮತ್ತು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿಕೊಂಡು 14.25 ಇಂಚ್ಗೆ ಒಂದು ಮಾರ್ಕ್ನ ಮಾಡಿದ್ದೀನಿ ಟೋಟಲ್ ಫಸ್ಟ್ ಲೈನ್ಗೆ. ಅಲ್ಲಿಂದ ಕೆಳಗಡೆಗೆ ಇನ್ನೂ ಒಂದು ಲೈನ್ನ ಮಾರ್ಕ್ ಮಾಡಿದ್ದೀನಿ. ಈ ಬ್ಲೌಸ್ಗೆ ನೆಕ್ ವಿಡ್ತ್ ನಾನಿಲ್ಲಿ 2.25 ಇಂಚ್ನ ತಗೋತಾ ಇದ್ದೀನಿ. ಕೆಲವ್ರಿಗೆ ಇದು ಜಾಸ್ತಿ ಅಂತ ಅನ್ನಿಸ್ಬೋದು. ಎಷ್ಟು ತಗೊಳ್ಳಿಲ್ಲ ಅಂತಂದರೆ ಡೀಪ್ ಕಮ್ಮಿ ಇರುತ್ತಲ್ವ, ಸೊ ಆ ಕಡೆ ಈ ಕಡೆ ಬೆನ್ ಹತ್ತಿರ ಹಿಡ್ದಂಗೆ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೆಕ್ ವಿಡ್ತ್ನ ನಾವು ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ. ಡೀಪ್ ಜಾಸ್ತಿ ಆದಷ್ಟು ನಾವು ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೊತಾ ಬರಬೇಕು. ಅದೇ ರೀತಿ ಡೀಪ್ ಕಡಿಮೆ ಆದಷ್ಟು ನಾವು ನೆಕ್ ವಿಡ್ತ್ನ ಜಾಸ್ತಿ ಮಾಡ್ಕೊತಾ ಬರಬೇಕು. ಇನ್ನು ಶೋಲ್ಡರ್ ಇಲ್ಲಿ ರೆಡಿ 2.25 ಬೇಕಾಗಿರೋದ್ರಿಂದ ಅದಕ್ಕೆ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿ ನಾನು 3.25 ಇಂಚ್ನ ತೊಗೊತಾ ಇದ್ದೀನಿ. ಈಗ ಆರ್ಮೋಲ್ ಡೆಪ್ತ್ ನೋಡೋಣ. ಆರ್ಮೋಲ್ ಡೆಪ್ತ್ ನಾನಿಲ್ಲಿ 5.25 ಇಂಚ್ನ ತೊಗೋತೀನಿ. ಚೆಸ್ಟ್ 36 ಇಂಚ್ ಹೇಳಿದೆ ಅಲ್ವಾ, ಅದನ್ನು 4 ಭಾಗ ಮಾಡಿದ್ರೆ 9 ಇಂಚ್ ಬರುತ್ತೆ. ಆ 9 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾನ ತೊಗೋಬೇಕು ಮಾರ್ಜಿನ್ಗೋಸ್ಕರ. ಇನ್ನು ಡೀಪ್ ನಾನು ಆಗಲೇ ಹೇಳ್ದಂಗೆ 4.25 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆನೂ ಅಷ್ಟೇ, ನಾನೇನು ಬ್ರಾಡ್ ಕೊಡ್ತಾ ಇಲ್ಲ, 2.25 ಇಂಚ್ನೇ ಇಡ್ತಾ ಇದ್ದೀನಿ. ಇದು ಸ್ಟಿಚ್ ಮಾಡಾದ್ಮೇಲೆ 1/4 ಇಂಚ್ ಜಾಸ್ತಿ ಆಗಿಬಿಟ್ಟು 2.25 ಇಂಚ್ ತನಕ ಹೋಗುತ್ತೆ. ಇದನ್ನೇ ನಾನು ಹೇಳಿದ್ದು. ನಾವಿಲ್ಲಿ ಕಡಿಮೆ ತೊಗೊಬಿಟ್ರೆ ನೆಕ್ ವಿಡ್ತ್ನ ಈ ಸ್ಪೇಸಿಂಗ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ. ಇದು ಸ್ಪೇಸಿಂಗ್ ಕಮ್ಮಿ ಆದಾಗ ಅವರು ಸ್ಟಿಚ್ ಮಾಡಾದ್ಮೇಲೆ ವೇರ್ ಮಾಡಿದ್ರೆ ಈ ಪೋರ್ಷನ್ ಇದೆ ಅಲ್ವಾ, ಈ ಕಡೆ ಚೆಸ್ಟ್ ಇದೆ, ಇಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ ಬಟ್ಟೆನ, ಈ ಕಡೆ ಚೆಸ್ಟಿಂದ ಇನ್ನೊಂದು ಸೈಡ್ ಚೆಸ್ಟ್ ಮಾರ್ಕ್ ಏನಿದೆ ಇಲ್ಲಿ ಟೈಟ್ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾನು ಹೇಳ್ದಂಗೆ ನೆಕ್ ವಿಡ್ತ್ ಜಾಸ್ತಿ ತೊಗೊಳ್ಳೇಬೇಕು. ಇಲ್ಲಿ ನಾನು ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತೀನಿ. ಈಗ ವೇಸ್ಟ್ ಮೆಷರ್ಮೆಂಟು 31 ಇಂಚ್ ಇದೆ. ಅದನ್ನು 4 ಭಾಗ ಆಗಿ ಡಿವೈಡ್ ಮಾಡಿದ್ರೆ 7.25 ಇಂಚ್ ಬರುತ್ತೆ. ಇದಕ್ಕೆ 1 ಇಂಚ್ನ ಆ್ಯಡ್ ಮಾಡ್ಕೋಬೇಕು. ಟೋಟಲ್ 8.25 ಇಂಚ್ನ ತಗೋತಾ ಇದ್ದೀವಿ. ಬ್ಯಾಕ್ ಸೈಡ್ ನಾವು ಟಕ್ಸ್ ಹಿಡಿತೇವಲ್ವ, ಅದಕ್ಕೋಸ್ಕರ ಅಲ್ಲಿಂದ 2 ಇಂಚ್ಗೆ ಮಾರ್ಕ್ ಮಾಡ್ತಿದ್ದೀನಿ ಮಾರ್ಜಿನ್ಗೋಸ್ಕರ. ಆರ್ಮೋಲ್ ಶೇಪ್ ಅನ್ನೋದನ್ನು ತೆಗೆಯೋಣ. ಸುಮ್ಮನೆ ರಫಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಾವು ಆರ್ಮೋಲ್ ಮೆಷರ್ಮೆಂಟ್ ಏನಿದೆ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಆರ್ಮೋಲ್ ರೌಂಡು 7.25 ಇಂಚ್ ಬರಬೇಕು. 7.25 ಇಂಚು ರೆಡಿ ಬೇಕು ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಬರೋ ರೀತಿ ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಟಿಚ್ ಮಾಡಾದ್ಮೇಲೆ 1/2 ಇಂಚ್ ಕಡಿಮೆ ಬರುತ್ತೆ. ಕರೆಕ್ಟಾಗಿ 7.25 ಇಂಚ್ ರೆಡಿ ಬೇಕು, ಅದಕ್ಕೆ 1/2 ಇಂಚ್ ಸೇರಿಸಿ ನೋಡಿ. ಕರೆಕ್ಟಾಗಿ ನಾನು ಮಾರ್ಕ್ ಏನು ಮಾಡಿದ್ದೀನಿ ಅದು 8 ಇಂಚ್ಗೆ ಪರ್ಫೆಕ್ಟಾಗಿ ಬರ್ತಿದೆ. ಸೊ ನಾನು ಇದನ್ನೇ ಡಾರ್ಕ್ ಮಾಡಿಕೊಂಡು ಫೈನಲೈಸ್ ಮಾಡ್ಕೋತೀನಿ ಆರ್ಮೋಲ್ ಶೇಪ್ನ. ಅಕಸ್ಮಾತ್ ನಿಮ್ಗೇನಾದರೂ ಇದು ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತಂದರೆ ನೀವು ಶೇಪಲ್ಲಿ ಅದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಆಗಲಿ ನೀವು ಬ್ಲೌಸ್ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನೀವು ಮಾರ್ಕಿಂಗ್ ಆದಮೇಲೆ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅದಾದ ನಂತರ ಕಟ್ ಮಾಡಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ನಾವೇನೋ ಯೋಚನೆ ಮಾಡ್ಕೊಂಡು ಬ್ಲೌಸ್ ಕಟಿಂಗ್ ಮಾಡ್ತಿರ್ತೀವಿ, ಮೆಷರ್ಮೆಂಟ್ ನಾವು ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸತಿ ಮಾರ್ಕಿಂಗ್ ನೀಟಾಗಿ ಆದಮೇಲೆ ಕರೆಕ್ಟಾಗಿ ಎಷ್ಟೆಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದೀರಾ ಅಂತ ಅಳತೆ ಬ್ಲೌಸ್ ಹಿಡ್ಕೊಂಡು ಚೆಕ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ. ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡೋಕ್ಕೆ ನಾನು ಹೀಗೆ ಲೈನಿಂಗ್ ಬಟ್ಟೆನ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಈ ಒಂದು ಪಾರ್ಟಲ್ಲಿ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡಿದ್ರೆ ಈ ರೀತಿ ನಮಗೆ ಬಟ್ಟೆ ಅನ್ನೋದು ಸೇವ್ ಆಗುತ್ತೆ, ಜಾಸ್ತಿ ಹಿಡಿಯಲ್ಲ. ಹಾಗೆಯೇ ಈ ಒಂದು ಮೆಷರ್ಮೆಂಟ್ ಬ್ಲೌಸ್ಗೆ ನಾನಿಲ್ಲಿ 80 ಸೆಂಟಿಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. 70 ಸೆಂಟಿಮೀಟರ್ ಕೂಡ ತೊಗೋಬೋದು. ಯಾವಾಗ ಅಂದರೆ ಬ್ಲೌಸ್ ಲೆಂತ್ ಕಡಿಮೆ ಇದ್ದಾಗ ಮತ್ತು ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ. ಅದೇ ಬ್ಲೌಸ್ ಲೆಂತ್ ಸ್ಲೀವ್ ಲೆಂತ್ ಕಡಿಮೆ ಜಾಸ್ತಿ ಇದ್ದಾಗ ನಾವು 80 ಸೆಂಟಿಮೀಟರ್ನ ತೊಗೋಬೇಕಾಗತ್ತೆ. ಈ ರೀತಿ ಸ್ಟಾರ್ಟಿಂಗ್ ಹುಬ್ಬಟ್ಟಿ ಕಾಜ್ಪಟ್ಟಿಗೋಸ್ಕರ ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂದ್ಬಿಟ್ಟು 1/4 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಶೋಲ್ಡರ್ ನಮಗೆ 6 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಂದ ಫ್ರಂಟ್ ಪಾರ್ಟ್ ಕಟಿಂಗ್ನ ಸ್ಟಾರ್ಟ್ ಮಾಡೋಣ.
ಫಸ್ಟ್ ಲೈನ್ ನಾನಿಲ್ಲಿ ಹಾಕಿರೋದು ಬಟ್ಟೆ ಸಮ ಇರಲಿಲ್ಲ, ಅದಕ್ಕೋಸ್ಕರ ಹಾಕಿದ್ದೀನಿ. ಅಲ್ಲಿಂದ 1/4 ಇಂಚು ನಾನು ಆಗಲೇ ಹೇಳ್ದಂಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಕಿರೋದು. ಈಗ 6 ಇಂಚು ನಾನು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್, ಟೋಟಲ್ ಶೋಲ್ಡರ್, ನೆಕ್ ವಿಡ್ತ್ ಶೋಲ್ಡರ್ ಎಲ್ಲ ಸೇರಿಸಿ ತೊಗೊಂಡಿದ್ದು. ಇಲ್ಲೂ ಅಷ್ಟೇ 6 ಇಂಚ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಗೆ ನಮಗೆ 6 ಇಂಚ್ ಸಿಕ್ಕತ್ತೆ. ಈ 6 ಇಂಚ್ ಅನ್ನೋದು ಈ ಸ್ಟಿಚಿಂಗ್ ಮಾರ್ಜಿನಿಂದ ಹೊರಗಡೆಗೆ ಬರಬೇಕು. ಅಂದರೆ ಸೆಕೆಂಡ್ ಲೈನಿಂದ ಹೊರಗಡೆಗೆ ನಾನಿಲ್ಲಿ ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇರೋದು. ಅದರಿಂದ ಒಳಗಡೆ ಅದನ್ನು ತೊಗೋಬೇಡಿ, ಅಂದರೆ ಫಸ್ಟ್ ಲೈನಿಂದ ತೊಗೋಬೇಡಿ, ಸೆಕೆಂಡ್ ಲೈನಿಂದನೇ ತೊಗೋಬೇಕು. ನೆಕ್ ವಿಡ್ತ್ ಆ್ಯಸ್ ಯೂಶುವಲ್ 2.5 ಇಂಚ್ನೇ ತೊಗೋತಾ ಇದ್ದೀನಿ. ಹಾಗೆಯೇ ಶೋಲ್ಡರ್ ಕರೆಕ್ಟಾಗಿ 3.5 ಇಂಚ್ ಅಷ್ಟೇ ಸಿಗುತ್ತೆ. ಈಗ ಡೀಪ್ ಇಲ್ಲಿ 6.5 ಇಂಚ್ ಬೇಕು. ಕೆಳಗಡೆ ಅಷ್ಟೇ ನಾನು ಯಾವುದೇ ರೀತಿಯಾದ ಬ್ರಾಡ್ ಅನ್ನೋದನ್ನು ಕೊಡ್ತಾ ಇಲ್ಲ. ನಾನಿಲ್ಲಿ 2.5 ಇಂಚ್ನೇ ತೊಗೋತಾ ಇದ್ದೀನಿ. ಮತ್ತು ಶೇಪ್ ತೆಗಿವಾಗಲೂ ಅಷ್ಟೇ, ನಾವಿಲ್ಲಿ ತುಂಬ ಒಳಗಡೆ ಆದಂಗೆಲ್ಲ ಶೇಪ್ ತೆಗೆಯೋದು ಈ ರೀತಿ ಮಾಡಬಾರ್ದು. ಇವರು ಬ್ರಾಡೆಲ್ಲ ಇಷ್ಟಪಡಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಕ್ರಾಸಾಗಿ ಈ ರೀತಿ ಶೇಪ್ನ ತಗೋಬೇಕು. ಆರ್ಮೋಲ್ ಬ್ಯಾಕ್ ಎಷ್ಟು ತೊಗೊಂಡಿದ್ದೆ ಇಲ್ಲೂ ಅಷ್ಟೇ 5.5 ಇಂಚ್ ತೊಗೋತಾ ಇದ್ದೀನಿ. ಇಲ್ಲಿಂದ ಒಂದು ಸಲ ಶೋಲ್ಡರ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಜಾಯಿನ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಟೋಟಲ್ ಲೆಂತ್ ನಾನು ಹೇಳಲಿಲ್ಲ ಅಲ್ವಾ, ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ನಾವು ತೊಗೋಬೇಕು ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ. ಬ್ಯಾಕ್ ಪಾರ್ಟ್ಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ 1 ಇಂಚ್ನ ಆ್ಯಡ್ ಮಾಡಿ 14.5 ಇಂಚ್ ತೊಗೊಂಡಿದ್ವಿ ಅಲ್ವಾ. ಅದೇ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡುವಾಗ 13.5 ಇಂಚ್ಗೆ 2 ಇಂಚ್ನ ಆ್ಯಡ್ ಮಾಡಿ 15.5 ಇಂಚ್ ತೊಗೋಬೇಕು. ಇಲ್ಲಿ ಫಸ್ಟ್ ಲೈನಿಂದ ನಾನು ಟೋಟಲಾಗಿ ತೋರಿಸ್ತೀನಿ ನೋಡಿ. 15.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. 13ರಿಂದ ಮೇಲ್ಗಡೆ ಲೆಂತ್ ಇದ್ದಾಗ, ಬ್ಯಾಕ್ ಪಾರ್ಟು 13 ಇಂಚಿಂದ ಜಾಸ್ತಿ ಇದ್ದಾಗ ನಾವು 2 ಇಂಚ್ನ ಆ್ಯಡ್ ಮಾಡಿಕೊಂಡು ಆರಾಮಾಗಿ ತೊಗೋಬೋದು. ಅದೇ ಕೆಲವರು 11.5, 12 ಇಂಚು, 12.5 ಇಂಚು ಈ ರೀತಿ ತೊಗೋತಾರೆ ಬ್ಲೌಸ್ ಲೆಂತ್ನ. ಅಷ್ಟು ಕಡಿಮೆ ಲೆಂತು ಅವರು ವೇರ್ ಮಾಡ್ತಾರೆ. ಅಂಥ ಕೇಸಸಲ್ಲಿ ಏನಾಗುತ್ತೆ, ಫ್ರಂಟ್ ಪಾರ್ಟ್ಗೆ ನಾವು ಬರೀ 2 ಇಂಚ್ನ ಆ್ಯಡ್ ಮಾಡಿದಾಗ ಫ್ರಂಟ್ ಪಾರ್ಟು ತುಂಬ ಕಡಿಮೆ ಆಗುತ್ತೆ. ನಮಗೆ ಕಪ್ ನೀಟಾಗಿ ಕೂರಕ್ಕೆ ಜಾಗ ಸಾಕಾಗಲ್ಲ. ಸೊ ಆದಷ್ಟು ಬ್ಲೌಸ್ ಲೆಂತ್ನ ಜಾಸ್ತಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು 13 ಇಂಚ್ ಆದರೂ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಬ್ಲೌಸ್ ಲೆಂತ್ನ. ಇದು ಟೋಟಲ್ ಈಗ ನೋಡ್ತಾ ಇರ್ಬೋದು ನೀವು 15.5 ಇಂಚ್ಗೆ ನಾನು ಮಾರ್ಕ್ನ ಮಾಡಿರೋದು. ಬೆಲ್ಟ್ ಪಟ್ಟಿ 3 ಇಂಚ್ ರೆಡಿ ಬೇಕಾಗಿರೋದ್ರಿಂದ 3.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 3.5 ಒಂದು 3.25 ಇಂಚ್ನ ಇಟ್ಕೊಳ್ಳೋಣ. ಅದೇ ಈ ಕಡೆ 2 ಇಂಚ್ ರೆಡಿ ಬೇಕಾಗಿರೋದ್ರಿಂದ ಒಂದು 3.25 ಇಂಚ್ ಆ್ಯಡ್ ಮಾಡಿ 2.25 ಇಂಚ್ನ ತೊಗೋತಾ ಇದ್ದೀನಿ. ಆದಮೇಲೆ ನಾವಿಲ್ಲಿ 3.25 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇನ್ನು ಡಾಟ್, ಸೆಂಟರ್ ಡಾಟ್ಗೆ 1 ಇಂಚು, 1 ಅಥವಾ 3.25 ಇಂಚು, 1 ಇಂಚ್ನ ಇಟ್ಕೊಳ್ಳೋಣ. ಇನ್ನು ಬಸ್ಟ್ ಹೈಟ್ ಬಂದು 10 ಇಂಚ್ ಇದೆ. 9.5 ಇಂಚ್ ತನಕ ಬೇಕಿದ್ರೆ ತೊಗೋಬೋದು. ನಾನಿಲ್ಲಿ ಒಂದು 9.25 ಇಂಚ್ ತೊಗೋತಾ ಇದ್ದೀನಿ. ಇದೆ ಈ ಡಾಟ್ನ ಜಾಯಿನ್ ಮಾಡ್ಕೊಳ್ಳೋಣ ಮಾರ್ಕ್ಗಳನ್ನ. ಈ ಮಾರ್ಕಿಂದ ಹೊರಗಡೆಗೆ ಬೆಲ್ಟ್ ಪಟ್ಟಿ ಶೇಪ್ನ ಕೊಡ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಶೇಪು ಫಸ್ಟ್ ಚೆಸ್ಟ್ ಮೆಷರ್ಮೆಂಟ್ ಮಾರ್ಕ್ ಮಾಡಿಬಿಡ್ತೀನಿ. ಚೆಸ್ಟ್ ಮೆಷರ್ಮೆಂಟ್ 9 ಅಲ್ವಾ. ಈಗ ಇದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳೋಣ. ಕರೆಕ್ಟಾಗಿ ಶೋಲ್ಡರ್ ಮೇಲೆ ಬರಬೇಕು. ಅದೇ ರೀತಿ ಚೆಸ್ಟ್ದು ಮಾರ್ಕಿನಿಂದ ಇದು ಕೂಡ ಇಲ್ಲಿರೋದು ಬ್ಯಾಕ್ ಪಾರ್ಟ್ದು. ಫ್ರಂಟ್ ಬ್ಯಾಕ್ ಪಾರ್ಟ್ ಎರಡು ಚೆಸ್ಟ್ಗಳ ಮೆಷರ್ಮೆಂಟ್ ಮಾರ್ಕಿನಿಂದ ಇದನ್ನು ಜಾಯಿಂಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ದು ಆರ್ಮೋಲ್ ಶೇಪ್ ನಾವು ಹೆಂಗೆ ತೆಗ್ದಿದ್ವಿ ಆ್ಯಸ್ ಇಟ್ ಈಸ್ ಹಾಗೆ ತೊಗೋಬೇಕು. ಫ್ರಂಟ್ ಪಾರ್ಟಲ್ಲಿ ಹಂಗೆ ತಗೊಂಡು ಅಲ್ಲಿಂದ 10 ಇಂಚ್ ಒಳಗಡೆಗಾದಂಗೆ ಶೇಪ್ನ ಸ್ವಲ್ಪ ಹಿಂದಕ್ಕೆ ತಗೊಳ್ಳೋಣ. ಇಷ್ಟು ತೊಗೊಂಡ್ರೆ ಆಯಿತು. ಬ್ಯಾಕ್ ಪಾರ್ಟಲ್ಲಿ ನಾವು ಆಲ್ರೆಡಿ ಆರ್ಮೋಲ್ ರೌಂಡ್ ಮೆಷರ್ಮೆಂಟ್ ಏನಿತ್ತು ಅದನ್ನು ಚೆಕ್ ಮಾಡ್ಕೊಂಡಿದ್ವಲ್ವಾ. ಆ ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಟಕ್ಸ್ ಹಿಡಿತೀವಲ್ವ, ಅದಕ್ಕೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ನಾನು ತೊಗೊಂಡು ಶೇಪ್ ತೊಗೊಂಡ್ರೆ ಆಯಿತು ಅಷ್ಟೇ. ಇಲ್ಲಿ ಅಷ್ಟೇ ಕರೆಕ್ಟಾಗಿ ಇನ್ನು ಮಿಕ್ಕಿದ್ದ ಮಾರ್ಕಿಂಗ್ಸ್ ಏನಿದೆ ಇದನ್ನು ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಈ ಪ್ರತಿಯೊಂದು ಮಾರ್ಕ್ಗಳಿಗೂ ಇಷ್ಟೇ ಗ್ಯಾಪ್ ಇರಬೇಕು ಅಷ್ಟೇ ಗ್ಯಾಪ್ ಇರಬೇಕು ಅಂತ ಏನೂ ಇಲ್ಲ. ನಾನು ಅದನ್ನು ಚೆಕ್ ಕೂಡ ಮಾಡಲ್ಲ. ನಮಗೆ ಇಲ್ಲಿ ನೋಡಿ ಇವೆಲ್ಲನೂ ಜಾಯಿಂಟ್ ಮಾಡ್ತೀನಿ ಅಂದರೆ ಈ ರೀತಿ ಒಂದು ರೌಂಡ್ ಶೇಪ್ ಬರಬೇಕು. ಅದನ್ನು ನೋಡಿಕೊಂಡು ಒಂದು ಅಂದಾಜು ಮೇಲೆ ನಾನು ಈ ಒಂದು ಡಾಟ್ಗಳ ಮಾರ್ಕಿಂಗ್ಸ್ನ ಮಾಡ್ಕೊಳ್ಳೋದು. ನಮಗೆ ಮೇನ್ ಇಂಪಾರ್ಟೆಂಟ್ ಡಾಟ್ ಅಂತಂದರೆ ಇಲ್ಲಿ ಕೆಳಗಡೆ ಇದೆಲ್ಲ ಇದು ಮತ್ತು ಆರ್ಮೋಲ್ದು
ಇವೆರಡನ್ನು ನಾವು ಕರೆಕ್ಟಾಗಿ ತೊಗೋಬೇಕು ಅಷ್ಟೇ. ಇನ್ನು ಇವೆರಡು ಅಷ್ಟೇನು ಎಫೆಕ್ಟ್ ಆಗಲ್ಲ ಬ್ಲೌಸಲ್ಲಿ. ಅದರಲ್ಲೂ ಈ 4th ಡಾಟ್ ಇದೆಲ್ಲ ಇದನ್ನು ಕೆಲವರು ಹಿಡಿಯೋದೇ ಇಲ್ಲ. ನಾವಿಲ್ಲಿ ಈ ಒಂದು ಡಾಟ್ ಏನು ತೊಗೊಂಡಿದ್ದೀವಿ ಇದು ಮೇನ್, ಓಕೆನಾ. ಕಪ್ ಬರೋಕ್ಕೆ ಇದೆ ಮೇನು. ಇದಿಷ್ಟು ಫ್ರಂಟ್ ಪಾರ್ಟ್ ಕಟ್ಟಿಂಗು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಕಟ್ ಮಾಡ್ಕೋತೀನಿ. ನಾವು ಒಂದು ಕಡೆ ಮಾತ್ರ ಟಕ್ಸ್ಗಳು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಇನ್ನೊಂದು ಕಡೆ ಟ್ರೇಸ್ ಮಾಡಬೇಕಂದ್ರೆ ಈ ರೀತಿ ಸೈಡಲ್ಲಿ ಕಟ್ಗಳನ್ನ ಮಾಡ್ಕೊತೀನಿ ಸೆಂಟರ್ಗೆ. ಹಾಗೆ ಈ ಕಡೆ ಮೇಲ್ಗಡೆ ಈ ರೀತಿ ಇನ್ನು ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅದು ಇನ್ನೊಂದು ಕಡೆಗೂ ಟ್ರೇಸ್ ಆಗುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇದೆ. ಅದನ್ನು ಇನ್ನು ಸ್ವಲ್ಪ ಡಾರ್ಕ್ ಮಾಡ್ಕೋತೀನಿ. ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇನ್ನು ಉಳಿದಿರೋ ಬಟ್ಟಲ್ಲಿ ನಾನು ಇನ್ನೆರಡು ಬೆಲ್ಟ್ ಪಟ್ಟಿಗಳು ಹಾಗೆ ಹೋಗ್ಪಟ್ಟಿ ಕಾಚುಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೆರಡು ಬೆಲ್ಟ್ ಪಟ್ಟಿ ಸೇಮ್ ನಾನು ಏನು ಮೆಷರ್ಮೆಂಟ್ ತೋರಿಸಿದೆ ಅದೇ ಮೆಷರ್ಮೆಂಟ್ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗಲ್ಲಿ ನಾವು 4 ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕಲ್ಲಿ 2 ಹಾಕ್ತೀವಲ್ವ, ಸೊ ಒಂದು ಸೈಡ್ಗೆ 3 ಬೆಲ್ಟ್ ಪಟ್ಟಿ ಬೇಕಾಗುತ್ತೆ. ಒಟ್ಟಾರೆ 6 ಬೆಲ್ಟ್ ಪಟ್ಟಿಗಳನ್ನ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಇದರಿಂದ ಬ್ಲೌಸ್ ಸ್ಟಿಫ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ 2 ಬೆಲ್ಟ್ ಪಟ್ಟಿ ಕೂಡ ಹಾಕ್ಬೋದು ಒಂದೊಂದು ಸೈಡ್ಗೆ. ಆ ರೀತಿ ಹಾಕಿದ್ರೆ ಅಷ್ಟು ಸ್ಟಿಫಾಗಿ ಕೂರಲ್ಲ. ನಾನು ಯಾವಾಗಲೂ 3 ಹಾಕ್ತೀನಿ ಒಂದು ಸೈಡ್ಗೆ. ಇನ್ನು ಹುಳುಕ್ಪಟ್ಟಿ ಬೆಳ್ಪಟ್ಟಿ ಇನ್ನು ಹುಕ್ಪಟ್ಟಿ ಕಾಚುಪಟ್ಟಿ ಮೆಷರ್ಮೆಂಟ್ ಹೇಳೋದಾದರೆ ಈ ಕಡೆ ಬ್ಲೌಸ್ನ ಪಟ್ಟಿ ಸೈಡ್ ಲೆಂತ್ ಎಷ್ಟು ಬರುತ್ತೆ ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು. ಇಲ್ಲಿ 6 ಇಂಚು ನಾನು ಒಂದು 7-7.5 ತನಕ ತೊಗೊಂಡಿರ್ತೀನಿ. ಎಕ್ಸ್ಟ್ರಾ ಆದರೆ ಕಟ್ ಮಾಡಿ ತೆಗಿಬೋದು. ಅದೇ ಸ್ಟಿಚ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಶಾರ್ಟೇಜ್ ಆಯ್ತಂದರೆ ನಾವು ಪದೇ ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 7.5 ಹತ್ತತ್ರ ತೊಗೊಂಡಿದ್ದೀನಿ. ಇನ್ನು ಕಾಜುಪಟ್ಟಿ ಅಗಲ ಬಂದು 3.25 ಇಂಚಿಂದ 4 ಇಂಚ್ ತನಕ ಇಟ್ಕೋಬೋದು. 4 ಇಂಚು ತುಂಬ ಅಗಲ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು ಒಂದು 3.25 ಇಂಚ್ ಇಟ್ಕೋತೀನಿ. ಇದರಿಂದ ಮೀಡಿಯಮ್ ಸೈಜಾಗಿ ಸಿಗುತ್ತೆ. ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನು ಈ ರೀತಿ ಕಾಜುಪಟ್ಟಿನ ಸ್ಟಿಚ್ ಮಾಡೋದ್ರಿಂದ 3.25 ಇಂಚ್ ಬೇಕಾಗುತ್ತೆ. ಇನ್ನು ಹುಕ್ ಪಟ್ಟಿ ಬಂದು 2.25 ಇಂಚ್ ತೊಗೊಂಡಿದ್ದೀನಿ. 2 ಬೇಕಿದ್ರೂ ತೊಗೋಬೋದು ಅಥವಾ 2.5 ಬೇಕಿದ್ರೂ ತೊಗೋಬೋದು. 2.25 ಇಂಚ್ ಆದರೆ ತುಂಬ ಅಗಲನೂ ಬರಲ್ಲ ಹಾಗೆ ಚಿಕ್ಕನೂ ಬರಲ್ಲ, ಮೀಡಿಯಮ್ ಆಗಿ ಬರುತ್ತೆ. ಇನ್ನು ಬೆಲ್ಟ್ ಪಟ್ಟಿ ಆಯಿತು, ಹುಕ್ ಪಟ್ಟಿ ಕಾಜುಪಟ್ಟಿ ಆಯಿತು, ಬ್ಯಾಕ್ ಪಾರ್ಟ್ ಕೂಡ ತೋರಿಸಿದ್ದೀನಿ. ಇನ್ನು ಫ್ರಂಟ್ ಪಾರ್ಟ್ ಕೂಡ ತೋರಿಸಿದ್ದೀನಿ. ರಿಮೈನಿಂಗ್ ಅಂತಂದರೆ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೋತೀವೋ ಅದೇ ರೀತಿ ನಾನು ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 4 ಲೇಯರ್ ಇದೆ ನೋಡಿ. ಮೇಲ್ಗಡೆ ಫೋಲ್ಡಿಂಗ್ ಸೈಡ್ ಇದೆ, ಕೆಳಗಡೆ ಓಪನ್ ಸೈಡ್ ಇದೆ. ಫಸ್ಟ್ ನಾವಿಲ್ಲಿ ಬಟ್ಟೆ ಸಮ ಇಲ್ಲದೆ ಇರೋ ಕಾರಣ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿಂದ ನಾವು ಸ್ಲೀವ್ಸ್ ಲೆಂತ್ ಎಷ್ಟಿದೆಯೋ ಅದನ್ನು ಮಾರ್ಕ್ ಮಾಡಬೇಕು. ಇಲ್ಲಿ ಸ್ಲೀವ್ಸ್ ಲೆಂತ್ 10 ಇಂಚು ಬೇಕಾಗಿರೋದ್ರಿಂದ ಇದಕ್ಕೆ ನಾನು 10 ಇಂಚ್ಗೆ ಅರ್ಧ ಇಂಚ್ ಆ್ಯಡ್ ಮಾಡಿ 10.5 ತಗೋತಾ ಇದ್ದೀನಿ. ಅರ್ಧ ಇಂಚ್ ಮಾತ್ರನೇ ನಾನು ಆ್ಯಡ್ ಮಾಡಿರೋದು, ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ಪಫ್ ಇಲ್ಲಿ ಎಕ್ಸ್ಟ್ರಾ ತೊಗೋತೀವಲ್ವಾ, ಪಫ್ಗೋಸ್ಕರ ಅಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಲೆಂತ್ಗೆ ನಾನಿಲ್ಲಿ 3.5 ಇಂಚ್ ಡೌನಿಂಗ್ನ ಕೊಡ್ತಾ ಇದ್ದೀನಿ. 3.5 ಇಂಚ್ ಡೌನಿಂಗ್ನ ಕೊಟ್ಟೆ. ಹಾಗೆ ಆರ್ಮೋಲ್ ಬಂದು 7.5 ಇಂಚ್ ರೆಡಿ ಇರೋದ್ರಿಂದ 1/4 ಇಂಚ್ ಕಡಿಮೆ ಮಾಡಿ 7.25 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ದು ಆರ್ಮೋಲ್ದು ಮೆಷರ್ಮೆಂಟ್ ಏನಿದೆ ಅದನ್ನು ಮೆಷರ್ ಮಾಡಿಕೊಂಡು ಶೇಪ್ ತೆಗೆದು ಮೆಷರ್ ಮಾಡಿಕೊಂಡು ಆಮೇಲೆ ಹೆಚ್ಚು ಕಡಿಮೆ ಆದರೆ ನಾವು ಚೇಂಜಸ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 1.5 ಇಂಚ್ ತನಕ ನಾವು ಯಾವುದೇ ರೀತಿಯಾದ ಶೇಪ್ನ ತೆಗಿಬಾರ್ದು. ಅಲ್ಲಿಂದ ಇಲ್ಲಿ ಒಂದು ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ತಗೊಂಡಿದ್ವಿ ಅದಕ್ಕೆ ಒಂದು ಲೈನ್ನ ಹಾಕ್ತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಸ್ಲೀವ್ಸ್ ರೌಂಡ್ 4.25 ಇಂಚ್ ಬೇಕಾಗಿರೋದ್ರಿಂದ ನಾನು ಇಲ್ಲಿ 4.25 ಇಂಚು ಅಥವಾ 4.25 ಇಂಚು 4.25ನೇ ತೊಗೊಳ್ಳೋಣ. ಸ್ವಲ್ಪ ಲೂಸಾಗಿ ಇರಲಿ. ಈ 2 ಮಾರ್ಕ್ಗಳನ್ನ ನಾನಿಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ಜಾಯಿನ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಶೇಪ್ ತೆಗೆದಿದ್ದೀನಿ ಇದು ಕರೆಕ್ಟಾಗಿ ಆರ್ಮೋಲ್ ಮೆಷರ್ಮೆಂಟ್ಗೆ ಬರುತ್ತಾ ಅನ್ನೋದನ್ನು ನೋಡ್ಕೊಳ್ಳೋಣ. ಒಂದು ಅರ್ಧ ಇಂಚ್ ಬಿಟ್ಟು ನಾವು ಮೆಷರ್ ಮಾಡಬೇಕಾಗತ್ತೆ. ನೋಡಿ ಕರೆಕ್ಟಾಗಿ 7.25 ಇಂಚೇ ಬರ್ತಾ ಇದೆ. 1/4 ಇಂಚ್ ಕಡಿಮೆ ತಗೊಂಡಿದ್ದೀನಿ ಅಲ್ವಾ, ಇದು ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಒಂದು ಸ್ವಲ್ಪ. ನಾವು ಸ್ಲೀವ್ಸು ಲೈನಿಂಗು ಎಲ್ಲ ಅಟ್ಯಾಚ್ ಮಾಡುವಾಗ ಮತ್ತು ಸ್ಟಿಚಿಂಗ್ ಮಾಡುವಾಗ 1/4 ಇಂಚ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಕಟಿಂಗ್ ಮಾಡುವಾಗ ಒಂದು 1/4 ಇಂಚ್ ಕಡಿಮೆಯಾಗೆ ತೊಗೊಂಡಿರ್ತೀನಿ. ಸ್ಟಿಚಿಂಗ್ ಮಾಡುವಾಗ ಏನೂ ಶಾರ್ಟೇಜ್ ಆಗಲ್ಲ, ಸಾಕಾಗುತ್ತೆ ಕರೆಕ್ಟಾಗಿ.
ಮತ್ತು ಈ ರೀತಿ ಎರಡೂ ಮಾರ್ಕ್ಗಳನ್ನ ಜಾಯಿನ್ ಮಾಡಿಕೊಂಡು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಒಂದು ಒಳಗಡೆಗಾದಂಗೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಸ್ಟಿಚಿಂಗ್ ಮಾಡುವಾಗ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಈ ರೀತಿ ಫ್ರಂಟ್ ಶೇಪ್ ಈಗಲೇ ತೆಗಿಯಂಗಿಲ್ಲ, ನಾವು ಇಲ್ಲಿ ಪಫ್ಗೆ ಮಾರ್ಕ್ ಮಾಡ್ತೀವಲ್ಲ ಆಗ ತೆಗಿಬೇಕು. ಇಲ್ಲಿ ನೋಡಿ ನಾನು ಕರೆಕ್ಟಾಗಿ 2 ಇಂಚನ್ನ ತೊಗೊಂಡಿದ್ದೀನಿ. ಇದು ಲೆಂತ್ ಬಂದು ನಿಮಗೆ ಫ್ರಿಲ್ಸಿಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಫ್ ಸ್ವಲ್ಪ ಜಾಸ್ತಿ ಬೇಕಂದರೆ ಇದನ್ನು 3 ಇಂಚ್ ತನಕ ಬೇಕಿದ್ರೂ ಇಟ್ಕೋಬೋದು ನೀವು, ಇಲ್ಲ ಮೀಡಿಯಮ್ ಆಗಿ ಬೇಕಂದರೆ 2.5 ಇಂಚು 2 ಇಂಚು 2.5 ಇಂಚ್ ತೊಗೋಬೋದು. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಆಗಲೇ ನಾವು ಸ್ಲೀವ್ಸ್ ಲೆಂತ್ ರೆಡಿ ಲೆಂತ್ಗೆ ಬರೀ ಅರ್ಧ ಇಂಚ್ ಮಾತ್ರನೇ ಆ್ಯಡ್ ಮಾಡಿದ್ವಿ ಅಲ್ವಾ, ಇಲ್ಲ ಅರ್ಧ ಇಂಚು ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಹೋಗಿದೆ. ಸೊ ಪಫ್ ನಮಗೆ ಸಿಕ್ಕೋದು 1.5 ಇಂಚು. ನನಗಿಷ್ಟೇ ಸಾಕು. ಇದು ಏಜ್ ಆಗಿರೋರು ಬ್ಲೌಸು, ಹಿಂದಿನ ಕಾಲದಲ್ಲಿ ನೆರಿಗೆ ಇಡ್ತಾ ಇದ್ರು ನೋಡಿ, ಆ ರೀತಿ ಅವ್ರು ಇಟ್ಕೊಂಡಿರೋದು. ಇದು ಒಂಥರ ಫ್ರಿಲ್ ಹೈ ಪಫ್ ಬರೋದು ಇಲ್ಲ, ಬಂದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆ ರೀತಿ ಸಿಂಪಲಾಗಿ ಒಂದು 3-4 ನೆರಿಗೆಗಳನ್ನ ಇಡ್ತಾ ಇದ್ದೀನಿ. ಈಗ 2 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇದೇ 2 ಇಂಚನ್ನ ನಾನಿಲ್ಲೂ ಕೂಡ ಮಾರ್ಕ್ ಮಾಡ್ಕೊತೀನಿ. ಎಲ್ಲ ಮಾರ್ಕ್ಗಳನ್ನೂ ಸೇರಿಸಿ ಒಂದು ಬಾಕ್ಸ್ ಥರ ಮಾಡ್ಕೊಳ್ಳೋಣ. ಇಲ್ಲಿ ಬಟ್ಟೆ ಇಷ್ಟೇ ಇರೋದ್ರಿಂದ ಇಲ್ಲೇನು ಲೈನ್ ಹಾಕೋ ಅವಶ್ಯಕತೆನೇ ಇಲ್ಲ, ಕರೆಕ್ಟಾಗಿ ನಮಗೆ ಕಾಣುತ್ತೆ. ಇಲ್ಲಿ ನಾನು 1.5 ಇಂಚ್ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಈ ಕಡೆನೂ ಕೂಡ 1.5 ಇಂಚ್ ತನಕ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಮೇಲ್ಗಡೆಗೆ ನಾವು ಯಾವುದೇ ರೀತಿಯಾದ ಶೇಪ್ನು ತೆಗಿಂಗಿಲ್ಲ. ಇಲ್ಲಿಂದ ಹೀಗೆ ನೋಡಿ, ಇದನ್ನು ನಾವು ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ನಾವು ಇಲ್ಲೇನು ಬಾಕ್ಸ್ ಹಾಕ್ಕೊಂಡಿದ್ದೀವಲ್ವ, ಇದ್ರ ಒಳಗಡೆಗೆ ಈ ಶೇಪ್ನ ತಗೊಳ್ಳೋಣ. ಈ ರೀತಿ ನೋಡಿ ಬಾಕ್ಸ್ ಹಾಕಿದ್ದೀನಲ್ವಾ, ಇದ್ರ ಸೆಂಟರಿಂದ ಇಲ್ಲಿ ತನಕ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. 6.5 ಬರುತ್ತೆ. 6.5 ಅರ್ಧ ಅಂದರೆ ಒಂದು 3.25 ಇಂಚ್ ಬರುತ್ತೆ. 3.25 ಇಂಚ್ ಅಂದರೆ ಇಲ್ಲಿ ತನಕ ಬರುತ್ತೆ. ಇಲ್ಲಿಂದ ಅರ್ಧ ಇಂಚ್ ಮೇಲ್ಗಡೆಗೆ ನಾವು ಕಾಮನ್ ಆಗಿ ಫ್ರಂಟ್ ಶೇಪು ಬ್ಯಾಕ್ ಶೇಪ್ಗೂ ಡಿಫ್ರೆನ್ಸ್ ಕೊಡೋದು. ಸೊ ಇದನ್ನು ಹೀಗೆ ತಗೊಂಡು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದು ಬಂದು ಬ್ಯಾಕ್ ಶೇಪು, ಇದು ಬಂದು ಫ್ರಂಟ್ ಶೇಪು. ನಾವು ಈ ಒಂದು ಎಲ್ಬೋ ಲೆಂತ್ ಸ್ಲೀವ್ಸ್ನ ಇದೇ ರೀತಿ ಕಟ್ ಮಾಡ್ಕೋಬೇಕು. ಇಷ್ಟೇ ಮಾರ್ಕಿಂಗ್ ಮಾಡೋದು. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ 4 ಲೇಯರ್ಗಳನ್ನ ಇಟ್ಕೊಂಡು ನಾವು ಬ್ಯಾಕ್ ಶೇಪ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈಗ 2 ಲೇಯರ್ಗಳನ್ನ ತಗೊಂಡು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟು ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.